ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಬಿಗ್ ಕನ್ಫರ್ಮಿಟಿನ ಕೊಟ್ಟಿರೋದು ಇಲ್ಲಿ ಸ್ಮೃತಿ ಮಂದಾನ್ ಅವರು ಅವ್ರ ಮ್ಯಾರೇಜ್ ರಿಲೇಟೆಡ್ ಅಂತಾನೆ ಹೇಳ್ಬೋದಾಗಿದೆ. ಬಿಗ್ ನ್ಯೂಸ್ ಗಳು ಸ್ಪ್ರೆಡ್ ಆಗ್ತಾನೆ ಇತ್ತು, ಸಿಕ್ಕಾಪಟ್ಟೆ ರೂಮರ್ಸ್ ಗಳು, ಅಂದ್ರೆ ಸಿಕ್ಕಾಪಟ್ಟೆ ಅನ್ಅಫಿಷಿಯಲ್ ಹಾಕೊಂಡು ಎಲ್ಲ ರೂಮರ್ಸ್ ಗಳನ್ನ, ಅದೇ ರೀತಿ ಕ್ವಶನ್ಸ್ ಆನ್ಸರ್ಸ್ ಗಳ ಎಲ್ಲ ಕೂಡ ಪೋಸ್ಟರ್ಸ್ ಗಳಲ್ಲಿ ಬರ್ತಾ ಇತ್ತು. ಮ್ಯಾರೇಜ್ ಇದರಿಂದ ಬ್ರೇಕ್ ಡೌನ್ ಆಯ್ತು, ಅದಕ್ಕಾಗಿ ಅಂತ ಸಿಕ್ಕಾಪಟ್ಟೆ ಸುದ್ದಿ. ಯಾಕಪ್ಪ ಅಂತ ಹೇಳಿದ್ರೆ ಮದ್ವೆ ದಿನ, ಅಂದ್ರೆ ಮದ್ವೆ ಮಾರನೇ ಹಿಂದಿನ ದಿನ ಅದು ಕ್ಯಾನ್ಸಲ್ ಆಗಿರೋದು. ಒಂದು ಹಾರ್ಟ್ ಅಟ್ಯಾಕ್ ಇಂದ, ಸ್ಮೃತಿ ಮಂದಾನ ಅವರ ತಂದೆಯವ್ರಿಗೆ ಆಗಿರುವಂತಹ ಹಾರ್ಟ್ ಅಟ್ಯಾಕ್ ಇಂದ ಇದು ಎಲ್ಲ ಕೂಡ ಹೊರಗಡೆ ಬಂದಿರೋದು ಅಂತಾನೆ ಹೇಳ್ಬೋದು. ಅದರಿಂದ ಪಲಾಶ್ ಅವ್ರಿಗೂ ಕೂಡ, ಅಂದ್ರೆ ಸ್ಮೃತಿ ಮಂದಾನ ಅವ್ರ ಫಿಯಾನ್ಸಿಗೂ ಕೂಡ ಎಲ್ಲ ಆರಾಮಿಲ್ದೆ ಇದ್ಕೊಂಡು, ಅವ್ರಿಗೂ ಕೂಡ ಫೀವರ್ ಹಾಕೊಂಡು ಎಲ್ಲ ಕೂಡ ನಜರ್ ಅಂತ ಎಲ್ಲ ಕೂಡ ದೃಷ್ಟಿಯಿಂದ ಎಲ್ಲವುದು ಆಗಿರುವಂತದ್ದು ಅನ್ನೋದೆಲ್ಲ ಕೂಡ ರೂಮರ್ಸ್ ಗಳು ಎಲ್ಲ ಸ್ಪ್ರೆಡ್ ಆಗ್ತಾನೆ ಇತ್ತು. ಇದೆಲ್ಲ ಆಗಿತ್ತು ಅಂತ ಎಲ್ಲ ಕೂಡ ಸಿಕ್ಕಾಪಟ್ಟೆ ದಿನ ಒಂದು 10 ದಿನದಿಂದ ಇದೇ ಸುದ್ದಿ, ಸ್ಮೃತಿ ಮಂದನ್ ಅವರ ಮ್ಯಾರೇಜ್ ರಿಲೇಟೆಡ್. ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂದ್ರೆ ನನ್ನ ಪ್ರಕಾರ ಒಂದು 3 ರಿಂದ 4 ವರ್ಷಗಳ ಕಾಲದಿಂದನೂ ಅವ್ರು ನನ್ನ ಪ್ರಕಾರ ರಿಲೇಶನ್ಶಿಪ್ ಅಲ್ಲಿ ಇದ್ದದ್ದು. ಅದೇ ರೀತಿ ಇವಾಗ ಬ್ರೇಕ್ ಡೌನ್ ಆಗಿರುವಂತದ್ದು ಅನ್ನೋದನ್ನ ಸ್ಮೃತಿ ಮಂದನ್ ಅವರು ಕನ್ಫರ್ಮಿಟಿನ ಕೊಟ್ಟಿರೋದಂತಾನೆ ಹೇಳ್ಬೋದು. ಇದು ಎಲ್ಲ ಕೂಡ ರೂಮರ್ಸ್ ಗಳ ಬಾಯನ್ನ ಮುಚ್ಚಿರೋದು, ಎಲ್ಲ ಪೋಸ್ಟರ್ಸ್ ಗಳದ್ದು. ಏನಪ್ಪಾ ಅಂತ ಹೇಳಿದ್ರೆ ಸ್ಮೃತಿ ಮಂದನ್ ಅವರು ಇವಾಗ ಕನ್ಫರ್ಮಿಟಿನ ಕೊಟ್ಟು ತಾವು ಹಾಕಿ ಸ್ಟೋರಿಲಿ ಹಾಕಿರೋದು, ಅದೇ ರೀತಿ ಪೋಸ್ಟ್ ಮೂಲಕನೂ ಕೂಡ ಉತ್ತರವನ್ನು ಕೊಟ್ಟಿರೋದು. ಯಾಕೆ ಮ್ಯಾರೇಜ್, ಎಸ್ ನಿಮ್ಗೆ ಯಾವ ರೀತಿ ಮ್ಯಾರೇಜ್ ಕ್ಯಾನ್ಸಲ್ ಆಯ್ತು, ಅದೇ ರೀತಿಯಾಗಿ ಇದೆಲ್ಲದಿಂದ ಮೂವ್ ಆನ್ ಯಾವ ರೀತಿ ಆಗ್ಬೇಕು ಅನ್ನೋದು ಎಲ್ಲ ಕೂಡ ಸಂಪೂರ್ಣ ಡೀಟೇಲ್ಸ್ ನಲ್ಲಿ ಸ್ಮೃತಿ ಮಂದನ್ ಅವ್ರು ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ. ಎಸ್ ಇಲ್ಲಿ ಬಿಗ್ ಅಪರ್ಚುನಿಟಿ ಇತ್ತು ಸ್ಮೃತಿ ಮಂದನ್ ಅವ್ರಿಗೆ ಮ್ಯಾರೇಜ್ ಆಗ್ಲಿಕ್ಕೆ, ಆದ್ರೆ ಪಲಾಶ್ ಅವರು ಮಾಡಿರುವಂತ ಮೋಸ ಅನ್ನೋದು ಸ್ಮೃತಿ ಮಂದನ್ ಅವ್ರು ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿಲ್ಲ. ಏನೇನೆಲ್ಲ ಆಗಿರೋದು ಅದು ಯಾವ್ದ್ರ ಬಗ್ಗೆನೂ ಹೇಳಿಲ್ಲ. ಒಟ್ನಲ್ಲಿ ಇವಾಗ ಯಾವ ರೀತಿ ಇದ್ದೆ ಅದೇ ರೀತಿ ನೆಕ್ಸ್ಟ್ ಯಾವ ರೀತಿ ಆಟ ಆಡ್ಬೇಕು ಎಲ್ಲವನ್ನು ಕೂಡ ಕನ್ಫರ್ಮಿಟಿನ ಕೊಟ್ಟಿರೋದು. ಮ್ಯಾರೇಜ್ ಇವಾಗ ಬ್ರೇಕ್ ಡೌನ್ ಆಗಿರೋದು ಅದಂತೂ ಆಗಿರುವಂತ ಮ್ಯಾಟರ್ ಅಂದ್ರೆ ಅಲ್ಲೇ ಹೋಪ್ಸ್ ಅಷ್ಟಕ್ಕೆ ಬಿಟ್ರೆ ಮುಂದೇನು ಆಗ್ಲಿಲ್ಲ, ಮ್ಯಾಟರ್ ಆಗ್ಲಿಲ್ಲ. ಅದಕ್ಕಾಗಿ ಮ್ಯಾರೇಜ್ ಅಷ್ಟಕ್ಕೆ ಬ್ರೇಕ್ ಡೌನ್ ಆಗಿರೋದು. ಮ್ಯಾರೇಜ್ ಅಂತೂ ಮುಂದುವರಿಯಲ್ಲ, ಅದ್ರ ಬಗ್ಗೆ ಅಂತೂ ಸ್ಮೃತಿ ಮಂದನ್ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ, ಅದು ಬ್ರೇಕ್ ಡೌನ್ ಆಗಿರೋದ್ರ ಬಗ್ಗೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ತಾಯಿ ಯಾವ ರೀತಿ ಆಟ ಆಡ್ಬೇಕು, ಯಾಕಪ್ಪ ಅಂತ ಹೇಳಿದ್ರೆ ತಾಯಿ ಇದು ಒಂದೇ ಮ್ಯಾರೇಜ್ ಇಂದ ಒಂದೇ ಅಟ್ಟಿಸ್ಕೊಂಡಿರಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾ ಇಂಡಿಯಾದ ರೆಪ್ರೆಸೆಂಟ್ ಮಾಡುವಂತ, ಲೀಡಿಂಗ್ ಮಾಡುವಂತ ಮೇನ್ ಬ್ಯಾಟರ್ ಆಗಿರೋದು. ಎಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಇಂಡಿಯಾ ಟೀಮ್ದು. ಇದು ಒಂದು ಮ್ಯಾರೇಜ್ ಇಂದ ಡಿಸ್ಪರೇಟ್ ಹಾಕೊಂಡಲ್ಲ, ಇದರಿಂದ ಸಿಕ್ಕಾಪಟ್ಟೆ ಅಜೀಬ್ ಆಗೋಗುತ್ತೆ. ಮೇನ್ ಇಂಡಿಯಾಗೆ ಬೆನ್ನೆಲುಬಾಗಿ ಇರುವಂತದ್ದು ಟ್ರೋಫೀಸ್ ನಂಗೆ ನಾ ಹೆಚ್ಚಿನದಾಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಇಂಡಿಯಾನ ಯಾವ ರೀತಿ ನಮ್ಮ ಮೇಲ್ಗಡೆ ತೆಗೆದುಕೊಂಡು ಹೋಗ್ಬೇಕು, ಅದೇ ರೀತಿಯಾಗಿ ಇಂಡಿಯಾಗೆ ಎಷ್ಟು ನಾನು ಸಪೋರ್ಟಿವ್ ಹಾಕೊಂಡು ಎಷ್ಟು ಇನ್ಕ್ಲೂಡೆಡ್ ಹಾಕೊಂಡು ಇಂಡಿಯಾವನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಡ್ತೇನೆ. ಇದೆಲ್ಲವನ್ನ ಆಗಿರುವಂತದನ್ನ ಒಂದು ಲೈಫರ್ ಅಂತ ಬಂದು ಇದೆಲ್ಲ ಕೂಡ ಆಗೇ ಆಗುತ್ತೆ. ಸ್ಮೃತಿ ಮಂದನ್ ಅವರು ಅಷ್ಟು ಆಪ್ಷನ್ ಹಾಕೊಂಡು ಹೇಳಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಪಲಾಶ್ ಮುಚಾಲ್ ಅವರು ಏನು ಮೋಸ ಮಾಡಿದ್ರಿ ಏನು ಅಂತ ಕೇಳೋದಾದ್ರೆ ಅದು ಪಕ್ಕ 100% ಹೇಳಿಕ್ ಬರಲ್ಲ ಏನೇನಾಗಿದೆ ಅಂತ. ಸ್ಮೃತಿ ಮಂದನ್ ನನ್ನ ಪ್ರಕಾರ ಬಂದಿರುವಂತ ಅಪ್ಡೇಟ್, ಸ್ಮೃತಿ ಮಂದನ್ ಅವರು ಅವ್ರಿಗೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅಂತ ಬಂದಿರುವಂತದ್ದು. ಪಕ್ಕ ಮಾಡಿದ್ದಾರೆ ಇಲ್ಲೋ ಅಂತ ಅದು ಕೂಡ ಕ್ಲಾರಿಟಿ ಇಲ್ಲ. ಏನ್ ಮಾಡಿದ ಪಲಾಶ್ ಮುಚಾಲ್ ಅವರು ಸ್ಮೃತಿ ಅವರಿಗೂ ಫಾಲೋ ಮಾಡ್ತಾರೆ, ಸ್ಮೃತಿ ಮಂದನ್ ಅವರು ಅವ್ರನ್ನ ಅನ್ಫಾಲೋ ಮಾಡಿರುವಂತದ್ದು ಅನ್ನೋದು ನೋಡಿರೋ ಮಟ್ಟಿಗೆ ಅದು ಕೂಡ ಕನ್ಫರ್ಮಿಟಿನೂ ಇಲ್ಲ. ಆದ್ರೆ ಇದು ಒಂದು ಸ್ಮೃತಿ ಮಂದನ್ ಅವರ ಪೋಸ್ಟ್ ಇಂದ ಈ ಮ್ಯಾರೇಜ್ ಬ್ರೇಕ್ ಡೌನ್ ಆಗಿರೋದ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿರೋದು ಅಂತಾನೆ ಹೇಳ್ಬೋದಾಗಿದೆ. ಹೌದು, ಇದರಿಂದ ಬೇರೆ ಏನಾದ್ರು ರಿಲೇಶನ್ಶಿಪ್ ಬಂದ್ರು ಬರ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಒಂದೇ ಏನಂತ ಅಲ್ಲ, ಇವ್ರು ಈ ರೀತಿ ಮೋಸ ಮಾಡಿರೋ ಮೋಸನೂ ಅಂತ ಹೇಳಿ ಅದು ಕೂಡ ಹೇಳಿಲ್ಲ, ಕನ್ಫರ್ಮಿಟಿನೂ ಕೂಡ ಕೊಟ್ಟಿಲ್ಲ. ಸ್ಮೃತಿ ಮಂದನ ಅಂಡ್ ಇವ್ರದ್ದು ಎಂಗೇಜ್ಮೆಂಟ್ ಎಲ್ಲ ಪೋಸ್ಟರ್ಸ್ ಗಳನ್ನೆಲ್ಲ ಸ್ಮೃತಿ ಅವರು ಹೆಚ್ಚಿನದಾಗಿ ಡಿಲೀಟ್ ಕೂಡ ಮಾಡಿರುವಂತದ್ದು. ನಜರಿಂದ ಬಂದಿರುವಂತದ್ದು ಅವಾಗೆಲ್ಲ ಅಪ್ಡೇಟ್ ಗಳು ಓಡ್ತಾ ಇತ್ತು. ಆದ್ರೆ ಇವಾಗ ಸ್ಮೃತಿ ಮಂದನ್ ಅವರೇ ಹೇಳಿರೋದ್ರಿಂದ ಏನೇನೆಲ್ಲ ಆಯ್ತು ಅನ್ನೋದು, ಮ್ಯಾರೇಜ್ ರಿಲೇಟೆಡ್ ಒಂದು ತಂದೆಯವರಿಂದ ಶುರುವಾದಂತದ್ದು, ಫೀವರ್ ಇಂದ ಎಲ್ಲೆಲ್ಲ ಏನೇನೆಲ್ಲ ಲಿಂಕ್ ಇತ್ತು ಏನು ಅಂತೂ ಗೊತ್ತಾಗಲ್ಲ. ಲಕ್ಷ್ಮಿ ಚೌ ಬೇರೆಯವ್ರ ಜೊತೆ ಇದ್ದದ್ದು, ಬೇರೆಯವ್ರ ಜೊತೆ ಮೆಸೇಜ್ ಚಾಟ್ಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಬಂದಿತ್ತು. ಆದ್ರೆ ಸ್ಮೃತಿ ಮಂದನ್ ಅವ್ರು ಒಂದು ಕೇಳ್ಕೊಂಡದೇನಪ್ಪಾ ಅಂತ ಹೇಳಿದ್ರೆ, ಯಾರೂ ಕೂಡ ಎರಡು ಫ್ಯಾಮಿಲೀಸ್ಗೂ ಕೂಡ ಇಲ್ದಿದ್ದ ಪೋಸ್ಟರ್ಸ್ ಗಳನ್ನ ಹಾಕೊಂಡು ಅವ್ರನ್ನ ಪರ್ಸನಲ್ ಏನ್ ಇಶ್ಯೂಸ್ ಇರತ್ತೆ, ಅದೇ ರೀತಿಯಾಗಿ ಪರ್ಸನಲ್ ಮ್ಯಾಟರ್ಸ್ ಗಳನ್ನೆಲ್ಲ ಯಾರು ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬೇಡಿ. ಪರ್ಸನಲ್ ಮ್ಯಾಟರ್ ಗಳನ್ನ, ಅದೇ ಫ್ಯಾಮಿಲಿ ವಿಷಯಸ್ ಗಳನ್ನ ಏನೂ ಕೂಡ ಹಾಕ್ಬೇಡಿ ಅಂತ ಇಲ್ಲಿ ಸ್ಮೃತಿ ಮಂದನ್ ಅವರು ದಯ ಮಾಡಿ ಕೇಳ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ನಾನ್ ನೆಕ್ಸ್ಟ್ ಅಲ್ಲಿ ಬರುವಂತ ಎಲ್ಲ ಕ್ರಿಕೆಟ್ ಮ್ಯಾಚಸ್ ಗಳನ್ನು ಎಲ್ಲವನ್ನು ಆಟ ಆಡ್ತೇನೆ. ನಾ ಹೆಚ್ಚಿನದಾಗಿ ಟ್ರೋಫೀಸ್ ಕಡೆ ಹೆಚ್ಚಿನದಾಗಿ ಇವಾಗ ಗಮನನ ಹಾಕ್ತೇನೆ. ಅದೇ ರೀತಿ ನಾ ಹೆಚ್ಚಿನದಾಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಹೆಚ್ಚಿನದಾಗಿ ನಾ ಮುನ್ನಡೆತೇನೆ ಅಂತ ಇಲ್ಲಿ ಸ್ಮೃತಿ ಮಂದನ್ ಅವರು ಹೇಳಿರೋದು. ಮ್ಯಾರೇಜ್ ರಿಲೇಟೆಡ್ ಇವಾಗ ಸಿಕ್ಕಾಪಟ್ಟೆ ಬ್ರೇಕ್ ಡೌನ್ ಆಗಿ ಯಾರ್ದಾದ್ರು ಹಾರ್ಟ್ ಬ್ರೇಕ್ ಆಗ್ಲೇಬೇಕು, ಆ ರೀತಿ ವಿಷಯ ಅಲ್ಲ. ಅದಕ್ಕಾಗಿ ಸ್ಮೃತಿ ಮಂದನ್ ಅವ್ರಿಗೂ ಕೂಡ ಹಾರ್ಟ್ ಬ್ರೇಕ್ ಹಾಕೊಂಡು ಈ ರೀತಿ ಹೇಳಿರೋದು ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ಸ್ಮೃತಿ ಮಂದನ್ ಅವರ ಮ್ಯಾರೇಜ್ ರಿಲೇಟೆಡ್ ಸ್ಮೃತಿ ಮಂದನ್ ಅವ್ರಿಗೆ ಕ್ಲಾರಿಟಿ ಏನಂತ ಕೊಟ್ಟಿರೋದು ಅಂತ ನಮ್ಗೆ ತಿಳಿಸ್ಕೊಳ್ಳಿಕ್ಕೆ ವಿಡಿಯೋ ಮಾಡಿರೋದು. ನಿಮ್ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.